ನಮಸ್ಕಾರ ಮತ್ತು ಆಗಮನ ಮಾಧ್ಯಮಕ್ಕೆ ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ನಾಗಮಂಗಲ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಆಚರಣೆ ಸಮಾರಂಭದಲ್ಲಿ ಬೆಳ್ಳೂರಿನ ವಕೀಲರು ಪ್ರಾಧ್ಯಾಪಕರಾದ ಬಾರುಕೋಲ್ ರಂಗಸ್ವಾಮಿ ಅವರು ಉಪನ್ಯಾಸ ನೀಡಿದರು. ಒಂದು ಇತಿಹಾಸವನ್ನ ಬರೀತು. ಆ ಇತಿಹಾಸ ಏನಂತಂದ್ರೆ ಭಾರತ ದೇಶದ ಮೊದಲ ಮಾನವ ಹಕ್ಕುಗಳ ದೊಡ್ಡ ಸಮಾವೇಶ ಆಯಿತು. ಮಾನವ ಹಕ್ಕುಗಳ ಮಹಾಯಾತ್ರೆ, ಆ ಮಹಾ ಸತ್ಯಾಗ್ರಹ ದಾರಿ ಮಾಡಿತು. 2 ದಿನದ ಆ ಸತ್ಯಾಗ್ರಹವನ್ನು ಮುಗಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯಲ್ಲಿ ಆ ಸಮ್ಮೇಳನವನ್ನು ಮುಗಿಸೋದು ಹೇಗೆ ಅಂತಂದ್ರೆ ಚೌದಾರ್ ಅನ್ನುವಂತಹ ಕೆರೆಯ ನೀರನ್ನ ಕುಡಿಯೋದ್ರ ಮೂಲಕವಾಗಿ. ಯಾಕೆಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಅಸ್ಪೃಶ್ಯರಿಗಾಗಿ, ದಲಿತರಿಗಾಗಿ, ಶೋಷಿತರಿಗಾಗಿ ಎಲ್ಲ ಕೆರೆ ಕಟ್ಟೆಗಳನ್ನು ಮುಕ್ತಗೊಳಿಸಿತ್ತು. ರಾವ್ ಬಹದ್ದೂರ್ ಎಸ್.ಕೆ. ಬೋಲೆ ಅಂತಕ್ಕಂತಹ ಒಬ್ಬ ಸಮಾಜ ಚಿಂತಕರು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಆದ್ರೆ ಅದನ್ನ ಆಚರಣೆಗೆ ತರಲಿಕ್ಕೆ ಅಲ್ಲಿಯ ಜಾತಿವಾದಿ ಮನಸ್ಸುಗಳು ಬಿಡಲಿಲ್ಲ. ಯಾವಾಗ ಇವರು ಮಹಾನ್ ನಗರದಲ್ಲಿರ್ತಕ್ಕಂಥ ಚೌದಾರ್ ಅನ್ನುವಂತ ಕೆರೆಯ ನೀರನ್ನ ಕುಡಿದ್ರು, ದೊಡ್ಡ ಮಟ್ಟದಲ್ಲಿ ಪುಕಾರನ್ನ ಹಬ್ಬಿಸಿ ಅವರು ಸವರ್ಣೀಯರ ಮೇಲೆ ದಾಳಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅರ್ಥವನ್ನ ಬಿಂಬಿಸಿ ಆ ಒಂದು ಮಹಾನ್ ಕಾರ್ಯವನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಲಿ, ಅವರ ಜೊತೆ ಇದ್ದಂತಹ ಹಲವು ಜಾತಿಯ ಮುಖಂಡರುಗಳು, ಕೇವಲ ದಲಿತ ಮುಖಂಡರುಗಳಿರಲಿಲ್ಲ. ಮಹಾಡ್ ನಗರದಲ್ಲಿ ಸಹಸ್ರ ಬುದ್ಧೆ ಅಂತಕ್ಕಂತಹ ಸಾರಸ್ವತ ಬ್ರಾಹ್ಮಣ ಅಲ್ಲಿ ಇದ್ರು. ಆದ್ರೆ ಅವರು ಬ್ರಾಹ್ಮಣತ್ವವನ್ನು ಕಳ್ಕೊಂಡಿದ್ರು. ಮಹಾರಾಷ್ಟ್ರದ ಎಷ್ಟೋ ಹಿಂದುಳಿದ ವರ್ಗದ ನಾಯಕರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿದ್ರು. ಅವರೆಲ್ಲ ಸೇರಿ ಮನುಸ್ಮೃತಿಯನ್ನ ದಹನ ಮಾಡೋದ್ರ ಮೂಲಕವಾಗಿ ಅವರು ಈ ಜಗತ್ತಿಗೊಂದು ಸಂದೇಶವನ್ನು ಕೊಟ್ಟರು. ನಮ್ಮ ದೇಶ ಅಸಮಾನತೆಯನ್ನು ಒಪ್ಪೋದಿಲ್ಲ, ನಮ್ಮ ದೇಶ ಅನ್ಯಾಯವನ್ನು ಒಪ್ಪೋದಿಲ್ಲ, ನಮ್ಮ ದೇಶ ಮಾನವ ಹಕ್ಕುಗಳು ಉಲ್ಲಂಘನೆ ಆಗೋದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟರು. ಇವತ್ತು ನಾವು ಆ ಸಂದೇಶವನ್ನು ಮರ್ತಿದ್ದೀವಿ ಬಂಧುಗಳೇ. ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಬಹಳ ಜನ ಮಹಿಳೆಯರೇ ಸೇರಿರುವುದು ಅತ್ಯಂತ ಸಂತೋಷದ ವಿಚಾರ. ಅಷ್ಟೇ ಸಂಖ್ಯೆಯಲ್ಲಿ ವೇದಿಕೆ ಮೇಲೆ ಕೂಡ ಮಹಿಳೆಯರಿರ್ಬೇಕಾಗಿತ್ತು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅಥವಾ ಬಾಬೂಜಿ ಇರ್ಬೋದು, ಮಹಿಳೆಯರ ಹಕ್ಕುಗಳಿಗಾಗಿ ಅವರು ಹೋರಾಟವನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1948ರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸಿದ್ರು. ಪ್ರಥಮ ಕಾನೂನು ಮಂತ್ರಿಯಾಗಿ, ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸಿದ್ರು. ಆ ಹಿಂದೂ ಕೋಡ್ ಬಿಲ್ ಸಮಸ್ತ ಮಹಿಳೆಯರನ್ನ ಕುರಿತದ್ದಾಗಿತ್ತು. ಆ ಹಿಂದೂ ಕೋಡ್ ಬಿಲ್ ಏನೇನೆಲ್ಲ ಒಳಗೊಂಡಿತ್ತು ಅಂತ ಅನ್ನೋದನ್ನ ಮಹಿಳೆಯರು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತೇನು ಮಹಿಳೆಯರು ಅಪ್ಪನ ಆಸ್ತಿಯಲ್ಲಿ ನನಗೆ ಪಾಲು ಬೇಕು ಅಂತ ಕೇಳ್ತಾ ಇದಾರಲ್ಲ, ಆ ಪಾಲು ಕೊಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವತ್ತಿನ ಸರ್ಕಾರ, ಅವತ್ತಿನ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ಮಾಡುವಲ್ಲಿ ವಿಫಲವಾಯಿತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಒಪ್ಪಿಕೊಳ್ಳದೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿಂದ ಹೊರಗಡೆ ಬಂದರು. ಅಂತ ಮಹಾನ್ ಮೇಧಾವಿ ನೆಹರು ಕ್ಯಾಬಿನೆಟ್ ನಲ್ಲಿ ಒಂದು ರೀತಿಯಲ್ಲಿ ಲಾಂಛನದಂತೆ ಇದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ ತಕ್ಷಣ ಇಡೀ ಕ್ಯಾಬಿನೆಟ್ ಡಿಸ್ಟರ್ಬ್ ಆಯಿತು. ಆ ಡಿಸ್ಟರ್ಬೆನ್ಸ್
ಮುಂದೆ ಏನ್ ಮಾಡ್ತು ಅಂತಂದ್ರೆ 4 ಪ್ರಮುಖ ಕಾಯ್ದೆಗಳನ್ನ ಬರುವಂತೆ ಮಾಡ್ತು. ಆ 4 ಕಾಯ್ದೆಗಳೇನಂದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ 1955, ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ವಿವಾಹ ಕಾಯ್ದೆ ಬಂತು. ಜೊತೆಗೆ ಹಿಂದೂ ಸಕ್ಸೆಷನ್ ಆಕ್ಟ್ ಬಂತು 1956 ಅಲ್ಲಿ. ಸಕ್ಸೆಷನ್ ಆಕ್ಟ್ ಅಂದ್ರೆ ವಾರಸುವ ನಿಯಮ, ನೀವು ಏನೆಲ್ಲ ವಾರಸುದಾರಿಕೆಯನ್ನ ಕ್ಲೈಮ್ ಮಾಡ್ತಾ ಇದ್ರು ಮಹಿಳೆಯರು, ಅದು ಬಂತು. ಆ ನಂತರ ಹಿಂದೂ ಮೆಟರ್ನಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ 1956 ನಲ್ಲಿ ಬಂತು. ಆ ನಂತರ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಬಂತು. ಇವೆಲ್ಲವೂ ಕೂಡ ಮಹಿಳೆಯರು ಮತ್ತು ಮಕ್ಕಳಿಗೋಸ್ಕರ ಇರತಕ್ಕಂತಹ ಕಾಯ್ದೆ ಕಾನೂನುಗಳು. ಮಹಿಳೆಯರಿಗಾಗಿರ್ತಕ್ಕಂಥ ಈ ಕಾಯ್ದೆ ಕಾನೂನುಗಳನ್ನ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಇದೆ, ಅವರ ಕೊಟ್ಟ ರಾಜೀನಾಮೆಯ ಒಂದು ಆಕ್ರೋಶ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ರು. ಹೊರಗಡೆ ಬಂದ ಮೇಲೆ ಒಂದು ಶೂನ್ಯ ವಾತಾವರಣ ಇತ್ತು. ಆ ಶೂನ್ಯ ವಾತಾವರಣವನ್ನ ತುಂಬಿದ್ದೆ ಬಾಬೂಜಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.